ಇದು ಮಹಾಭಾರತದ ಕತೆ. ಕೌರವರು ಮತ್ತು ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮುನ್ನ ನಡೆದ ಅತ್ಯಂತ ಮಹತ್ವದ ಘಟನೆ. ಪಾಂಡವರು ತಮ್ಮ ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿ ಬಂದ ನಂತರ ಶ್ರೀಕೃಷ್ಣನನ್ನು ರಾಯಭಾರಿಯನ್ನಾಗಿ ಕೌರವರ ರಾಜಧಾನಿ ಹಸ್ತಿನಾವತಿಗೆ ಕಳಿಸುತ್ತಾರೆ. ಪಾಂಡವರು ತಮ್ಮ ಪಾಲಿನ ಅರ್ಧ ರಾಜ್ಯವನ್ನು ಹಿಂದಕ್ಕೆ ಕೊಡುವಂತೆ ಕೇಳಲು ಕೃಷ್ಣನು ಸಂಧಾನ ನಡೆಸಲು ಹೋದರೂ ದುರ್ಯೋಧನನು ಇದಕ್ಕೆ ಒಪ್ಪುವುದಿಲ್ಲ. ತನ್ನ ಸಂಧಿ ಕಾರ್ಯದಲ್ಲಿ ವಿಫಲನಾದ ಕೃಷ್ಣನು ಸುಮ್ಮನೆ ಹಿಂತಿರುಗುವುದಿಲ್ಲ. ಒಂದು ಮಹತ್ವದ ತಂತ್ರ ಹುಡುತ್ತಾನೆ. ತನ್ನ ರಾಜಕೀಯ ಚಾತುರ್ಯ ತೋರುತ್ತಾನೆ. ಕೃಷ್ಣನು ದುರ್ಯೋಧನನ ಆಪ್ತ ಸ್ನೇಹಿತನಾದ ಕರ್ಣನನ್ನು ತನ್ನ ರಥದಲ್ಲಿ ಸ್ವಲ್ಪ ದೂರ ಕರೆದುಕೊಂಡು ಹೋಗುತ್ತಾನೆ. ಕೃಷ್ಣನು ರಥದಲ್ಲಿ ಕರ್ಣನನ್ನು ಅತೀ ಸಲುಗೆಯಿಂದ, ಮೈದುನನಿಗೆ ಇರುವಷ್ಟೇ ಪ್ರೀತಿಯಿಂದ ಭರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾನೆ. ಕರ್ಣನಿಗೆ ಬಹಳ ಅಳುಕು. ತಾನು ಹೀನ ಜಾತಿಯವನು ಎಂಬ ಸಂಕೋಚ. ದೇವ, ನಿಮ್ಮ ಪಾದಗಳಲ್ಲಿ ನನಗೆ ಸಮಾನ ಸೇವನೆಯೇ ಎಂದು ಕರ್ಣ ಹೆದರಿಕೆಯಿಂದ ಕೇಳಿದಾಗ ಕೃಷ್ಣ, ಅಯ್ಯೋ ಕರ್ಣ, ಹಾಗೇನಿಲ್ಲ. ನಿನಗೂ ಯಾದವರಿಗೂ ಕೌರವರಿಗೂ ವಂಶ ಗೌರವದಲ್ಲಿ ಯಾವುದೇ ಭೇದವಿಲ್ಲ. ನೀನೇ ವಾಸ್ತವವಾಗಿ ಈ ಭೂಮಿಯ ಒಡೆಯ. ಆದರೆ ನಿನಗೆ ಇದು ಗೊತ್ತಿಲ್ಲ ಎಂದು ಹೇಳಿ ಅವನ ಮನಸ್ಸಿನಲ್ಲಿ ಒಂದು ಬಗೆಯ ಭಯವನ್ನು ಬಿತ್ತುತ್ತಾನೆ. ನಂತರ ಕೃಷ್ಣನು ಕರ್ಣನ ಜನ್ಮರಹಸ್ಯವನ್ನು ಬಯಲು ಮಾಡುತ್ತಾನೆ. ಸೂರ್ಯ ವಂಶದ ರಲಾಮ ನೀನು, ಶ್ರೀರಾಮನಿಗೆ ಸಮ. ನೀನು ಕೌರವನ ಬಳಿ ಸೇವಕನಂತೆ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಹೇಳುತ್ತಾನೆ ಕೃಷ್ಣ. ಕುಂತಿದೇವಿ ಪಡೆದ 5 ಮಂತ್ರಗಳ ಫಲವಾಗಿ ಹುಟ್ಟಿದವರಲ್ಲಿ ನೀನೇ ಮೊದಲನೆಯವನು. ನಿನ್ನ ನಂತರವೇ ಯುಧಿಷ್ಠಿರ, ಭೀಮ, ಅರ್ಜುನರು ಮತ್ತು ನಂತರ ಮಾದ್ರಿಯ ಮಕ್ಕಳಾದ ನಕುಲ ಸಹದೇವರು. ಹಾಗಾಗಿ 5 ಪಾಂಡವರಲ್ಲಿ ನೀನೇ ಹಿರಿಯ. ನೀನು ಹಿರಿಯನಾಗಿರುವಾಗ ರಾಜ್ಯಕ್ಕಾಗಿ ಪಾಂಡವರು ಮತ್ತು ಕೌರವರು ಯುದ್ಧ ಮಾಡುವುದು ತಪ್ಪಾಗುತ್ತದೆ. ನಿನ್ನ ಏಳಿಗೆಯೇ ನನಗೆ ಮುಖ್ಯ. ಈಗ ನನ್ನೊಂದಿಗೆ ಬಾ. ಪಾಂಡವರ 5ರನ್ನೂ ನಿನ್ನ ಪಾದಗಳ ಮೇಲೆ ಕೆಡವುತ್ತೇನೆ. ಅಷ್ಟೇ ಅಲ್ಲ, ನಿನಗೆ ಹಸ್ತಿನಾಪುರದ ರಾಜ್ಯವನ್ನೇ ಒಪ್ಪಿಸುತ್ತೇನೆ. ಪಾಂಡವರು ಮತ್ತು ಕೌರವರು ಇಬ್ಬರೂ ಸಂತೋಷದಿಂದ ನಿನ್ನನ್ನು ಓಲೈಸಿ ಸಿಂಹಾಸನದಲ್ಲಿ ಕೂರಿಸುತ್ತಾರೆ. ಹೇಗಿದೆ ಕರ್ಣ? 2 ಸಂತತಿಯವರು ನಿನ್ನ ಸೇವಕರು. ಇದನ್ನು ಬಿಟ್ಟು ಆ ದುರ್ಯೋಧನನ ಎಂಜಲು ತಾಂಬೂಲಕ್ಕೆ ಕೈಯಾಡಿಸುವುದು ಸರಿಯೇ ಎಂದು ಕೃಷ್ಣನು ಕೇಳುತ್ತಾನೆ. ಆಗ ಒಂದು ಸುಂದರ ಚಿತ್ರಣವನ್ನು ನೀಡುತ್ತಾನೆ. ನಿನ್ನ ಎಡಗಡೆ ಕೌರವರು, ಬಲಗಡೆ ಪಾಂಡವರು ಮತ್ತು ನಡುವೆ ನೀನು ಚಕ್ರವರ್ತಿಯಾಗಿ ಶೋಭಿಸುವುದು ನಿನ್ನ ಘನತೆಗೆ ತಕ್ಕದ್ದು. ಇದನ್ನು ಬಿಟ್ಟು ಕೌರವನ ಬಳಿ ಜಿಯ ಅಸಾದ ಎಂದು ಹೇಳುವುದು ಕಷ್ಟ ಅಲ್ಲವೇ? ಈ ಮಾತುಗಳನ್ನು ಕೇಳಿದ ಕರ್ಣನಿಗೆ ತೀವ್ರ ನೋವಾಯಿತು. ಕಣ್ಣೀರು ಧಾರಾಕಾರವಾಗಿ ಸುರಿಯಿತು. ಅಯ್ಯೋ, ಕುರುಪತಿಗೆ ಕೇಡಾಯಿತಲ್ಲ ಎಂಬ ಚಿಂತೆಯೇ ಅವನನ್ನು ಕಾಡಿತು. ಕರ್ಣನಿಗೆ ದೊಡ್ಡ ಧರ್ಮ ಸಂಕಟ ಉಂಟಾಯಿತು. ಈಗ ಯುದ್ಧದಲ್ಲಿ ಹೋರಾಡಿದರೆ ಸಹೋದರರನ್ನು ಕೊಲ್ಲಬೇಕಾಗುತ್ತದೆ. ಅವರನ್ನು ಕೊಲ್ಲದೆ ಸುಮ್ಮನಿದ್ದರೆ ನಮ್ಮ ಒಡೆಯನಾದ ಕೌರವನಿಗೆ ಸಾಮ್ರಾಜ್ಯವು ಇಲ್ಲವಾಗುತ್ತದೆ ಅಂತ ಯೋಚಿಸುತ್ತಾನೆ. ಆದರೆ ಕರ್ಣನು ಕೃಷ್ಣನಿಗೆ ದೃಢವಾಗಿ, ಓ ಮರುಳು ಮಾಧವ, ನನಗೆ ಭೂಮಿಯ ಸಾಮ್ರಾಜ್ಯವಾಗಲಿ ವೈಭವವಾಗಲಿ ಬೇಕಿಲ್ಲ. ನನ್ನನ್ನು ಕಾಪಾಡಿದ ಕೌರವನ ಎದುರಿಗೆ ಶತ್ರುಗಳ ತಲೆಗಳನ್ನು ಕತ್ತರಿಸಿ ಇಡುವ ಯೋಚನೆಯೊಂದೇ ನನ್ನ ಮನಸ್ಸಿನಲ್ಲಿದೆ. ಕರ್ಣನು ತನ್ನ ನಿರ್ಧಾರವನ್ನು ದೃಢವಾಗಿ ಹೇಳುತ್ತಾನೆ. ವೀರ ಕೌರವರಾಯನೇ ನನ್ನ ಪ್ರಭು, ನಾನು ಕೌರವನ ಒಲುಮೆಯನ್ನು ತಪ್ಪಿಸಿಕೊಂಡರೆ ಈ ಲೋಕದಲ್ಲಿ ನನಗೆ ಆಪ್ತರು ಯಾರೂ ಇಲ್ಲ. ಕೌರವನು ನನ್ನನ್ನು ತುಂಬ ಗೌರವದಿಂದ ನಡೆಸಿಕೊಂಡಿದ್ದಾನೆ, ಹೀನವಾಗಿ ನಡೆಸಿಕೊಂಡಿಲ್ಲ. ಅಂತಹ ಒಡೆಯನನ್ನು ನಾನು ಹೇಗೆ ಮರೆಯಲಿ ಎಂದು ತನ್ನ ನಿಷ್ಠೆಯನ್ನು ತೋರುತ್ತಾನೆ. ಕರ್ಣನು ಈ ಯುದ್ಧವನ್ನು ಒಂದು ಯಜ್ಞ ಎಂದು ಭಾವಿಸುತ್ತಾನೆ. ಯೋಧರ ರಕ್ತವೇ ತುಪ್ಪ, ಎಲುಬುಗಳ ರಾಶಿಯೇ ಸಮಿತ್ತು. ಹೀಗೆ ಯಜ್ಞ ದೀಕ್ಷಿತನಾಗಿ ಕೌರವನ ಋಣವನ್ನು ತೀರಿಸುತ್ತೇನೆ ಎನ್ನುತ್ತಾನೆ. ಕೊನೆಯದಾಗಿ ಕರ್ಣನು, ಸೂರ್ಯನ ಆಣೆಗೂ ಹೇಳುತ್ತೇನೆ, ನೀನು ನನ್ನ ಪೂರ್ವವನ್ನೆಲ್ಲ ಹೇಳಿದ್ದಿ. ಆದ್ದರಿಂದ ನಿಮ್ಮ ಪಾಂಡವರ 5ರನ್ನ ನೋಯಿಸುವುದಿಲ್ಲ ಎಂದು ದೃಢವಾಗಿ ಶಪಥ ಮಾಡುತ್ತಾನೆ. ಮತ್ತೆ ಕರ್ಣನು, ನಾನೀಗ ಸಂಧಿಯ ಮಾತನ್ನೆತ್ತಿದರೆ ಕೌರವನಿಗೆ ನನ್ನ ಮೇಲೆ ಅನುಮಾನ ಬರುತ್ತದೆ ಎಂದು ಹೇಳಿ, ನೀವು ಶತ್ರುಗಳ ಗುಂಪಿನವರು, ನಿಮ್ಮ ಜೊತೆ ನಾನು ಇರುವುದು ಸರಿಯಲ್ಲ ಎಂದು ಕೃಷ್ಣನಿಗೆ ಹೇಳಿ ನಮಸ್ಕಾರ ಮಾಡಿ ಹಿಂದಿರುಗುತ್ತಾನೆ. ಈ ಕಥನ ಭಾಗವು ಕರ್ಣನ ವ್ಯಕ್ತಿತ್ವದ ಔನ್ನತ್ಯವನ್ನು ಮತ್ತು ಧರ್ಮಾನುರಕ್ತಿಯನ್ನು ಅದ್ಭುತವಾಗಿ ಚಿತ್ರಿಸುತ್ತದೆ. ಮೌಲ್ಯಗಳು ಮತ್ತು ಆದರ್ಶಗಳು ರಾಜಕೀಯ ತಂತ್ರಗಳ ಮುಂದೆ ಹೇಗೆ ಎದ್ದು ನಿಲ್ಲುತ್ತವೆ ಎಂಬುದನ್ನು ಈ ಕಾವ್ಯ ಭಾಗವು ಸಾರ್ವಕಾಲಿಕ ಸತ್ಯದಂತೆ ತಿಳಿಸುತ್ತದೆ. ಇನ ತನೂಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು
ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವಾ ಮುರಾರಿ ಅಂಜುವೆ ಎನ್ನಲು ತೊಡೆಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಭೇದವಿಲ್ಲಲೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯದ ಮೊದಲೆರಡಿಲ್ಲ. ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೊಳ್ ಆದುದರ ಇಲ್ಲೆನ್ನುತ್ತ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ದಾನವಾಂತಕ ಬೆಸಸು ವಂಶವಿಹೀನನು ನಿಮ್ಮಡಿಗಳೊಡನೆ ಸಮಾನಿಸುವರೇ ಸಾಕೆನ್ನುತ್ತ ರವಿಸೂನ ಕೈಮುಗಿಯೇ ಮಾನನಿಧಿ ನಿನ್ನಾಣೆ ಬಾರೇ ನೀನು ನಮ್ಮೆಲ್ಲರ ಹವಣೆ ವರ ಭಾನುವಂಶ ಲಲಾಮನಿ ರಾಮಂಗೆ ಸರಿ ಎಂದ. ಕಳೆದುಕೊಂಡನು ವಿಳೆಯವನ್ನಂಜುಳಿಯಲ್ಲಾತಂಗಿತ್ತು ಕರ್ಣನ ಕೆಳಕ್ಕೆ ಬರಸೆಳೆದು ಅವನ ಕರದಳು ಕರತಳವ ನಿಕ್ಕಿ ಎಲೆ ದಿವಾಕರತನೆಯ ನಿನ್ನೆಯ ಕುಲವನರಿಯೆ ಎಲ ಸುಯೋಧನನಲ್ಲಿ ವೃಥಾ ಸೇವಕತನದಲ್ಲಿ ಇಹುದು ಉಚಿತವಲ್ಲೆಂದ. ಲಲನೆ ಪಡೆದ ಈ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿಕ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ, ಫಲಗುಣನು 4ನೆಯಲಿ, 5ನೆಯಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲೊಂದು ಮಂತ್ರದೊಳ್ ಇಬ್ಬರು ಉದಿಸಿದರು. ಅದರಿನ್ ಆ ಪಾಂಡವರಲ್ 5 ಮೊದಲಿಗನು ನೀನಿರಲು ಧರಣಿಯ ಕದನವಿತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು. ಇದು ನಿಧಾನವು ಕರ್ಣ, ನಿನ್ನಭ್ಯುದಯವನೇ ಬಯಸುವೆನು. ನಿನ್ನಯ ಪದಕ್ಕೆ ಕೆಡುವೆನೈವರನು ನಡೆ ನನ್ನ ಸಂಗಾತ. ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪರೊಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಹೇಳೆಂದ. ಎಡದ ಮೈಯಲ್ಲಿ ಕೌರವೇಂದ್ರನ ಗಡಣ, ಬಲದಲ್ಲಿ ಪಾಂಡುತನೆಯರ ಗಡಣವು, ಇದರಲ್ಲಿ ಮಾದ್ರಮಾಗದ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡುಬಿಲಾಸವ ಬಿಸುಟು. ಕುರುಪತಿ ನುಡಿಯೇ ಜಿಯ ಅಸಾಧ ಎಂಬುದು ಕಷ್ಟ ನಿನಗೆಂದ. ಶೌರ್ಯದಲ್ಲಿ ಇದಿರಿಲ್ಲ ಕುಲದಲ್ಲಿ ಸೂರ್ಯನ ಮಗನೊಡನೆ ಹುಟ್ಟಿದ ವೀರರೈವರು ಪಾಂಡುತನೆಯರು. ನಿನ್ನ ವೈಭವಕ್ಕೆ ಆರು ಸರಿಯೈ ಕರ್ಣ, ನಡೆ ದಾರುಣೀಪತಿಯಾಗು. ನೀನಿರೆ ವೈರವಿತ್ತಂಡಕ್ಕೆ ಬಳಿಕಿಲ್ಲ ಎಂದ ನಸುರಾರಿ. ಕೊರಳ ಸೆರೆ ಹಿಗ್ಗಿದವು ತೃಗುಜಲ ಉರವಣಿಸಿ ಕಡು ನೊಂದನಾಕಟ. ಕುರುಪತಿಗೆ ಕೆಡಾದುದು ಎಂದನು ಮನದೊಳಗೆ. ಹರಿಯ ಹಗೆ ಒಗೆದೋರದೆ ಉರುಹದೆ ಬರಿದೆ ಓಹುದೆ. ತನ್ನ ವಂಶವನ್ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ.